ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಗಿರುವ ದೇವರ ನಾಮದಲ್ಲೂ ನಮ್ಮ ರಕ್ಷಕರಾಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಇವತ್ತು ಒಂದು ಕಲಿಯಲಿಕ್ಕಿರುವಂಥ ಪಾಠ ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ತುಂಬ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ, ತುಂಬ ಸೂಚಕ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಬೈಬಲಲ್ಲಿ ಮೆನ್ಷನ್ ಆಗಿರುವಂಥದ್ದು 37 ಅದ್ಭುತ ಕಾರ್ಯಗಳು ಮಾತ್ರ ಬೈಬಲಲ್ಲಿ ಮೆನ್ಷನ್ ಆಗಿದೆ. ಅದು ಬಿಟ್ಟು ತುಂಬ ಮಾಡಿದ್ದಾರೆ. ಸೊ ಬೈಬಲಲ್ಲಿ ಮೆನ್ಷನ್ ಆಗಿರೋದು 37 ಅದ್ಭುತ ಕಾರ್ಯಗಳು. ಓಕೆನಾ? ಸೊ 37 ಅದ್ಭುತ ಕಾರ್ಯಗಳು ಮಾಡಿದಾರಲ್ಲ, ಅದ್ಭುತಗಳನ್ನು, ಅದರಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಯಾವುದು ಅಂತ ಹೇಳ್ಬಿಟ್ಟು ಈ ಒಂದು ದಿವಸದಲ್ಲಿ ಕಂಡುಹಿಡಿದು ಅದರಲ್ಲಿರುವಂಥ ಸತ್ಯ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಹಾಗಾದರೆ ಯಾವುದಪ್ಪ 37 ಅದ್ಭುತಗಳಲ್ಲಿ ತುಂಬ ವಿಶೇಷವಾಗಿರುವಂಥ ಅದ್ಭುತ ಯಾವುದು ಅಂತ ನಿಮ್ಮನ್ನು ಕೇಳಿದರೆ ತುಂಬ ಜನ ತುಂಬ ರೀಸನ್ಗಳು ಕೊಡ್ತಾರೆ, ತುಂಬ ಅದ್ಭುತಗಳ ಉದಾಹರಣೆಗಳು ಕೊಡೋದನ್ನ ನಾವು ನೋಡ್ತೀವಿ. ಕೆಲವರು ಹೇಳ್ತಾರೆ ಕಾನಾ ಊರಲ್ಲಿ ನೀರನ್ನ ಏನು ಮಾಡ್ತಾರೆ, ದ್ರಾಕ್ಷರಸವಾಗಿ ಚೇಂಜ್ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ 5,000 ಜನಕ್ಕೆ 4,000 ಜನಕ್ಕೆ ರೊಟ್ಟಿ ಕೊಟ್ಟಿದ್ದು ತುಂಬ ದೊಡ್ಡ ಅದ್ಭುತ ಅಂತ ಹೇಳ್ತಾರೆ. ಇನ್ನು ಕೆಲವರು ಸತ್ತೋಗಿರೋವಂಥವ್ರನ್ನ ಎಬ್ಬಿಸಿದ್ರು, ಲಾಜರ್ನ ಮತ್ತು ಇನ್ನೊಬ್ಬ ಸ್ತ್ರೀನೆಲ್ಲ ಎಬ್ಬಿಸ್ತಾರಲ್ಲ, ಒಂದು ಯವನಸ್ಥನನ್ನು ಎಬ್ಬಿಸ್ತಾರೆ. ಇದೆಲ್ಲ ತುಂಬ ದೊಡ್ಡ ಅದ್ಭುತ ಅಂತ ಹೇಳ್ತಾರೆ, ತುಂಬ ವಿಶೇಷ ಅಂತ ಹೇಳ್ತಾರೆ. ಹಿಂಗೆ ಒಬ್ಬೊಬ್ಬರು ಒಂದೊಂಥರ ಅದ್ಭುತಗಳನ್ನ ಎಕ್ಸಾಂಪಲ್ ಕೊಡ್ತಾರೆ. ಆದರೆ 37 ಅದ್ಭುತಗಳಲ್ಲಿ ತುಂಬ ವಿಶೇಷವಾಗಿರುವಂಥ ಅದ್ಭುತ ಏನಿದು ಅಂತ ನಿಮ್ಮನ್ನು ಕೇಳಿದರೆ ನೀವು ತುಂಬ ಉದಾಹರಣೆಗಳು ಕೊಡ್ಬೋದು. ಆದರೆ ಕರೆಕ್ಟಾಗಿರುವಂಥ ಉತ್ತರ ಏನಂತ ಕಂಡುಹಿಡಿಯೋಣ. ಸೊ ಅದು ಕರೆಕ್ಟಾಗಿರೋ ಅದ್ಭುತ ಯಾವುದು ಅಂತ ನೋಡಬೇಕಾದ್ರೆ ಮಾರ್ಕ ಸುವಾರ್ತೆ 7ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡ್ತೀವಿ. ಅನಂತರ ಆತನು ತೂರ್ ಪಟ್ಟಣ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರ್ಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಪ್ತಾತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು, ಅವನ ನಾಲಿಗೆ ಕಟ್ಟು ಬಿಚ್ಚಿ ಹೋಯಿತು, ಅವನೊಟ್ಟಿಗೆ ಮಾತನಾಡುವವರಾದರು ಅಂತ ಹೇಳ್ತಾರೆ. ಸೊ ಇದು ನೋಡಿ ತುಂಬ ಅತ್ಯಾಶ್ಚರ್ಯ ಪಡ್ತಾರಂತೆ ಅವರು. ಏನಪ್ಪ ಇದು, ಏನಿದು ತುಂಬ ಅಷ್ಟು ವಿಶೇಷವಾಗಿರೋಂಥ ಅದ್ಭುತನ ಇದು? ಸತ್ತವ್ರನ್ನ ಎಬ್ಬಿಸಿದ್ದಕ್ಕಿಂತ ದೊಡ್ಡದಾ? ಸಮುದ್ರ ಮೇಲೆ ನಡೆದಿರೋದು, ಆಮೇಲೆ ಎಷ್ಟು ಅದ್ಭುತಗಳಿದೆ ಅವ್ರು ಮಾಡಿರೋದು. ಅದರಲ್ಲಿ ಇದು ಏನಪ್ಪ ಸ್ಪೆಷಲ್ಲು ಅಂತ ನೀವು ಕೇಳಿದರೆ ಖಂಡಿತ ಇದು ಸ್ಪೆಷಲ್ಲು. ಎಲ್ಲ ಅದ್ಭುತ ಕಾರ್ಯಗಳಲ್ಲಿ ಅವ್ರು ಮಾಡಿರೋಂಥ ಅದ್ಭುತಗಳಲ್ಲಿ ತುಂಬ ವಿಶೇಷ ಇದು ಏನಪ್ಪ ಅಂತ ನೋಡಬೇಕಾದ್ರೆ, ಯಾವುದೇ ಒಂದು ಅದ್ಭುತ ಮಾಡೋಕ್ಕೆ ಮುಂಚೆ ಯೇಸು ಕ್ರಿಸ್ತರು ಕೇಳ್ತಾ ಇದ್ರು, ಅವ್ರ ನಂಬಿಕೆನ ನೋಡಿ ಮಾಡ್ತಾಯಿದ್ರು. ಅವ್ರಿಗೆ ನಂಬಿಕೆ ಇದ್ದರೆ ಮಾತ್ರ ಅಲ್ಲಿ ಅದ್ಭುತ ಮಾಡ್ತಾಯಿದ್ರು. ಅವ್ರು ನಂಬಲಿಲ್ಲ ಅಂದರೆ, ನಂಬಿಕೆ ಇಲ್ಲದಿರೋ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಅದ್ಭುತಗಳನ್ನ ಮಾಡ್ತಾ ಇರಲಿಲ್ಲ. ಸೊ ಎಕ್ಸಾಂಪಲ್ ನೋಡಿ, ಮಾರ್ಕದಲ್ಲಿ ನೋಡಿ, ಮಾರ್ಕಲ್ಲ, ಮತ್ತಾಯ 9ನೇ ಅಧ್ಯಾಯ 28ನೇ ವಾಕ್ಯ. ಅಲ್ಲಿ ಹೇಳ್ತಾರೆ, ಯೇಸು ಅಲ್ಲಿಂದ ಹಾದು ಹೋಗುವಾಗ ಇಬ್ಬರು ಕುರುಡರು, ದಾವಿದನ ಕುಮಾರನೇ, ನಮ್ಮನ್ನು ಕರುಣಿಸಿದ್ದು ಕೂಗುತ್ತಾ ಆತನು ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದು ನಂಬುತ್ತೀಯೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಎಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಎಂದನು. ಆಗ ಅವರಿಗೆ ಕಣ್ಣುಗಳು ಬಂದವು ಅಂತ ನೋಡ್ತೀವಿ. ಅರ್ಥ ಆಯ್ತಾ ಸಹೋದರ ಸರ್? ಆದರೆ ಯೇಸು ಕ್ರಿಸ್ತರು ಏನಂದರೆ, ನೀವು ನಂಬುತ್ತೀರಾ, ನೀವು ನಾನು ಮಾಡ್ತೀನಿ ಅಂತೇಳಿ ಕೇಳ್ತಾರೆ. ಹೌದು ಸ್ವಾಮಿ, ನಂಬುತ್ತೀವಿ ಅಂತ ಹೇಳೋವಾಗಲೇ ಅದ್ಭುತ ಮಾಡೋದು, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾದರೆ ಎಲ್ಲ ಕಡೆನೂ ಏನು ಮಾಡ್ತಾರೆ ಅಂದರೆ, ಎಲ್ಲ ಕಡೆ ಅವ್ರ ನಂಬಿಕೆ ನೋಡಿ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡ್ತು ಅಂತ ಹೇಳ್ತಾರೆ. ರಕ್ತ ಕುಸುಮ ರೋಗ ಆ ಸ್ತ್ರೀ ಗುಡಿ ಮುಟ್ಟುವ ಗುಡಿನೂ ಏನು ಹೇಳ್ತಾರೆ ಅಂದರೆ, ಆಕೆ ಮುಟ್ಟಿದ್ರೆ ನನಗೆ ವಾಸಿ ಆಗುತ್ತೆ ಅಂತ ಅವ್ರು ಹೇಳಿರ್ತಾರೆ. ಆವಾಗಲೂ ನನ್ನಿಂದ ಶಕ್ತಿ ಹೋಯಿತು, ಯಾರು ಮುಟ್ಟಿದ್ದು ಅಂತ ಕೇಳಬೇಕಾದ್ರೆ, ಸ್ವಾಮಿ ಎಲ್ಲ ತುಂಬ ಜನ ಬಿದ್ದಿದ್ದಾರಲ್ಲ, ನಿಮ್ಮ ಸುತ್ತಲೂ ಇದ್ದಾರೆ, ಅವರಲ್ಲಿ ಯಾರು ಇದಾಗುತ್ತೆ ಅಂತ ಹೇಳಿದರೆ, ಅವಾಗ ಆಕೆ ಬಂದು ಹೇಳುವಾಗ
ಆಕೆ ನಡ್ಕೊಂಡು ಬಂದು ಹೇಳ್ತಾರೆ, ಆವಾಗ ನಾನೇ ಸ್ವಾಮಿಗೆ ಮುಟ್ಟಿದ್ದು ಅಂದರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತಮ್ಮ ಅಂತ ಹೇಳ್ತಾರೆ. ಸೊ ಅವ್ರ ನಂಬಿಕೆಯಿಂದನೇ ಅದ್ಭುತ ಮಾಡೋದು. ಸೊ ಹಾಗಾದರೆ ಈ ಮಾರ್ಕ ಬರುತ್ತಲ್ಲ, ಮಾರ್ಕ ಸುವಾರ್ತೆಯಲ್ಲಿ ಬರುವಂಥ ಅದ್ಭುತ ಹೆಂಗಿದೆ ಅಂತ ನೋಡಬೇಕಾದ್ರೆ, ಇವ್ರಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ನೋಡಿ, ಅವ್ರ ನಂಬಿಕೆ ಇದ್ದರೆ ಮಾತ್ರನೇ ಅವ್ರಿಗೆ ಅದ್ಭುತ ಮಾಡಬೇಕಾಗಿರೋದು ಯೇಸು ಕ್ರಿಸ್ತರು. ಆದರೆ ಅವ್ರಿಗೆ ನೀನು ನನ್ನ ನಂಬತೀಯಪ್ಪ ಅಂತ ಕೇಳಿದ್ರೆ ಆ ಮಾತುಗುಡಿ ಅವ್ರ ಕಿವಿಗೆ ಹೋಗಲ್ಲ. ಏನು ಮಾಡೋದು ಇವಾಗ? ನಂಬತೀಯ ಅಂದರೆ ಆ ಮಾತು ಕೇಳಿದ್ರೆ ಅಲ್ವಾ ಹೌದು ಹೌದು ಇಲ್ಲ ಅಂತೇಳಿ ಉತ್ತರ ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಬೇಕಂದ್ರೆ ಫಸ್ಟ್ ಕಿವಿ ಕೇಳಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಇದು ತುಂಬ ಹೆಂಗೆ ಮಾಡ್ತಾರೆ, ಎಲ್ಲ ಶಿಷ್ಯರಿಗೂ ತುಂಬ ಕುತೂಹಲವಾಗಿ ನೋಡ್ತಾರೆ, ಏನು ಮಾಡ್ತಾರೆ ಇವರು, ಯಾವ ಥರ ಮಾಡ್ತಾರೆ ಅಂತ. ಸೊ ಗೊತ್ತು, ಭೂಮಿಯಲ್ಲೇ ತುಂಬ ಬುದ್ಧಿ ಜ್ಞಾನಿ ಯಾರು ಅಂದರೆ ಸೊಲೊಮೋನರಿಗಿಂತ ತುಂಬ ದೊಡ್ಡ ಜ್ಞಾನಿ ಅಂತ ಹೇಳ್ಬಿಡ್ತಾರೆ ಯೇಸು ಕ್ರಿಸ್ತರು. ಅವ್ರಿಗೆ ಅಷ್ಟು ಜ್ಞಾನ ದೇವರು ಕೊಟ್ಟಿರೋದು ನಾವು ನೋಡ್ತೀವಿ. ಸೊ ಅವ್ರಿಗೆ ಗೊತ್ತಿಲ್ಲದಿರೋಂಥ ವಿಷಯಗಳೇನೂ ಇರಲಿಲ್ಲ. ಸೊ ಅಂಥ ಒಂದು ಪರಿಪೂರ್ಣ ಜ್ಞಾನಿ ಆ ಒಂದು ಗುರುಗಳಾಗಿರುವಂಥ ನಮ್ಮ ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಹೋಗಿ ಅವರ ಕಿವಿಯಲ್ಲಿ 2 ಬೆರಳುಗಳನ್ನ ಇಟ್ಬಿಟ್ಟು ಏನು ಮಾಡ್ತಾರೆ, ಮೇಲೆ ನೋಡ್ತಾರೆ. ಮೇಲೆ ನೋಡಬೇಕಾದ್ರೆ ಅದು ಏನು ನೋಡಿ, ಅದು ವಾಕ್ಯ ಓದಿ 7ನೇ ಅಧ್ಯಾಯ 33ನೇ ವಾಕ್ಯ. ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟು ಆಕಾಶದ ಕಡೆಗೆ ನೋಡಿ ನಿಟ್ಟಿಸಿರು ಬಿಟ್ರು ಅಂತ ಹೇಳ್ತಾರೆ. ಅಂದರೆ ಫಸ್ಟು ಏನು ಮಾಡ್ತಾರೆ ಅಂದರೆ, ಅವ್ರ ಬೆರಳುಗಳನ್ನ ಕಿವಿಯಲ್ಲಿ ಇಡ್ತಾರೆ. ಸೊ ಇಡುವಾಗ ಅವ್ರು ಏನಾಗಿಲ್ಲ ಅಂದರೆ, ಯಾಕೆ ನನ್ನ ಕಿವಿಯಲ್ಲಿ ಹಿಂಗೆ ಇಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದುರ್ಕೊಳ್ಳೋದಾಗಲಿ ಇಲ್ಲ ಅಪನಂಬಿಕೆ ತೋರಿಸೋದಾಗಲಿ ಅಲ್ಲಿಂದ ಹೋಗೋದಾಗಲಿ ಅವ್ರು ಮಾಡಲಿಲ್ಲ. ಸೊ ಇವ್ರ ಕಿವಿಯಲ್ಲಿ ಏನೋ ಬೆರಳಿಟ್ಟಿದ್ದಾರೆ ಅಂದರೆ ಏನೋ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದನೇ ಅವರು ಸೈಲೆಂಟಾಗಿರ್ತಾರೆ. ಸೊ ಖಂಡಿತ ಇವ್ರು ನನಗೆ ವಾಸಿ ಮಾಡ್ತಾರೆ ಅನ್ನೋದು ಸೈಲೆಂಟಾಗಿ ಅವರು ಫುಲ್ ವಿಧೇಯರಾಗಿರ್ತಾರೆ. ಅವರು ಬೆರಳು ಇಟ್ಟರು ಮೇಲೆ ಹಿಂಗೆ ನೋಡ್ತಾ ಇದ್ರು, ಬೆರಳಿಟ್ರು ಸುಮ್ಮನೆ ಇದ್ದಾರೆ. ಯಾಕೆ ನನ್ನ ಕಿವಿಯಲ್ಲಿ ಬೆರಳಿಕ್ಕಿದೆ ಅಂತ ಯೇಸು ಕ್ರಿಸ್ತರನ್ನ ಅವ್ರು ಕೇಳೋದೇ ಇಲ್ಲ. ಸೊ ಅದು ಏನು ಸೂಚಿಸುತ್ತಂದರೆ, ಅವರು ಯೇಸು ಕ್ರಿಸ್ತರು ನನ್ನ ಕಿವಿ ಓಪನ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ತೋರಿಸ್ಬಿಟ್ರು ಅವರು. ನೋಡಿ, ಎಲ್ಲರಿಗೂ ಡೌಟ್ ಇತ್ತು, ಇವ್ರು ನಂಬ್ತೀನಿ ಅಂತ ಕೇಳಿದ್ರು ಅವ್ರು ಅನ್ನೋದಕ್ಕೆ ಕಿವಿನೇ ಕೇಳಿಸಲ್ಲ, ಇವ್ರದ್ದು ಹೆಂಗಪ್ಪ ಕೇಳ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಯೇಸು ಕ್ರಿಸ್ತರು, ಪರಮ ಜ್ಞಾನಿಯಾಗಿರುವಂಥ ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಅಂದರೆ, ಅವರ ಕಿವಿಯಲ್ಲಿ ಬೆರಳಿಟ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ. ಸೊ ಅವಾಗ ಅವರು ಅಲ್ಲಿಂದ ಹೋಗೋದೇ ಇಲ್ಲ. ಸೊ ಅವ್ರು ಬೆರಳಿಟ್ರೆ ನನಗೇನೋ ವಾಸಿ ಮಾಡ್ತಾರೆ ಇವ್ರ ನಂಬಿಕೆನ ಅವ್ರು ತೋರಿಸ್ತಾರೆ. ಆವಾಗ ಕಿವಿ ಬಂತು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ನಾಲಿಗೆ ಇವಾಗ ಕೇಳ್ಬೋದು. ಸೊ ಇವಾಗ ನಾನು ನಂಬ್ತೀಯಪ್ಪ ನೀನು ಅಂದ್ರೆ, ಹೌದು ಸ್ವಾಮಿ ನನಗೆ ಕಿವಿ ಕೊಟ್ಬಿಟ್ಟಿದ್ರ, ನಾನು ನಂಬ್ತೀನಿ ಅಂತಂದರು ಅಂತ ಹೇಳ್ಬೋದು. ಅದು ಹೇಳೋದಕ್ಕೆ ನಾಲಿಗೆ ಇಲ್ಲ. ಇವಾಗ ಇವ್ರು ಯೇಸು ಕ್ರಿಸ್ತರು ನನ್ನ ನಂಬ್ತಿ ಅಂತ ಕೇಳಿದ್ರು, ಕೇಳಿಸುತ್ತೆ, ಇವಾಗ ಕಿವಿ ಓಪನ್ ಆಯಿತು. ಸೊ ಇವಾಗ ಹೌದು ನಂಬ್ತೀನಿ ಅಂತ ಹೇಳೋದಕ್ಕೆ ಬಾಯಿ ಇಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ತನ್ನ ಎಂಜಿಲು ಉಗುಳ್ಬಿಟ್ಟು ಅವ್ರ ನಾಲಿಗೆ ಮೇಲೆ ಇಡೋದನ್ನ ನಾವು ನೋಡ್ತೀವಿ. ಸೊ ನಾಲಿಗೆ ಮೇಲೆ ಇಡುವಾಗ ನೋಡಿ, ಯಾರನ್ನ ಎಂಜಿಲು ಮೈ ಮೇಲೆ ಬಿದ್ದೋದಾಗಲಿ ಬಿದ್ದುಬಿಟ್ರೆ ನಾವು ಅಸಹ್ಯ ಪಟ್ಕೊಂಡು ಒರೆಸ್ಕೊತೀವಿ, ನೀರು ಹಾಕಿ ತೊಳ್ಕೊಬಿಡ್ತೀವಿ, ಸೋಪ್ ಹಾಕಿ ತೊಳ್ಕೊಬಿಡ್ತೀವಿ. ಅಷ್ಟು ನಮಗೆ ಬೇರೆಯವ್ರ ಎಂಜಿಲ್ ಇಷ್ಟ ಆಗಲ್ಲ, ಅಸಹ್ಯವಾಗಿರುತ್ತೆ. ಆದರೆ ಯೇಸು ಕ್ರಿಸ್ತರು ಅವ್ರ ಎಂಜಿಲ್ ತೆಗೆದು ಅವ್ರ ನಾಲಿಗೆ ಮೇಲೆ ಇಟ್ಟರು. ಥೂ, ಯಾಕೆ ನಿನ್ನ ಎಂಜಿಲ್ ನನ್ನ ಬಾಯಲ್ಲಿ ಇಡ್ತೀಯ ಅಂತ ಹೇಳ್ಬಿಟ್ಟು ಏನು ಮಾಡಲಿಲ್ಲ, ಅವರು ಅಸಹ್ಯ ಪಡಲಿಲ್ಲ. ಸೊ ಅವ್ರ ಎಂಜಿಲ್ ಇಟ್ಟು ನನಗೇನೋ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇತ್ತು. ಸೊ ಅವಾಗ ಏನಾಗೋಯಿತು, ನಾಲಿಗೆ ಗುಡಿ ಏನಾಯಿತು, ಓಪನ್ ಆಯಿತು. ಆವಾಗ ಮಾತಾಡೋಕ್ಕೆ ಅವ್ರು ಇದಾದರು. ಅರ್ಥ ಆಯ್ತಾ ಸಹೋದರ ಸಹೋದರರೇ? ಸೊ ಅಂದರೆ ಅವ್ರು ಯಾವ ಥರ ಈ ಒಂದು ಅದ್ಭುತ ಅಂದರೆ, ತುಂಬ ಅವ್ರು ಮಾಡಿರೋಂಥ ಅದ್ಭುತಗಳಲ್ಲಿ ತುಂಬ ವಿಶೇಷವಾಗಿರುವಂಥ ಅದ್ಭುತ ಇದು. ಸೊ ಕಿವಿ ಕೇಳಿಸಲ್ಲ, ಆದರೂ ಅವ್ರು ಬೆರಳಿಟ್ಟು ನೋಡುವಾಗ ಅವ್ರು ಸೈಲೆಂಟ್ ಆಗಿರೋದು ನಂಬಿಕೆಯನ್ನು ಸೂಚಿಸುತ್ತೆ. ಆವಾಗ ಅದ್ಭುತ ಮಾಡ್ತಾರೆ, ಕಿವಿ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಎಂಜಿಲ್ ತೆಗೆದುಬಿಟ್ಟು ನಾಲ್ಗೆ ಮೇಲೆ ಇಡುವಾಗ ಅವ್ರು ಅಸಹ್ಯ ಪಡದೆ ಅದನ್ನು ನನಗೆ ವಾಸಿ ಮಾಡ್ತಾರೆ ಇವರು ಅಂತೇಳಿ ನಂಬಿಕೆ ತೋರಿಸುವಾಗ ಅವ್ರ ನಾಲ್ಗೆನೂ ಇದಾಗುತ್ತೆ. ಅಂದರೆ ಆ ಒಂದು ಕಟ್ಟು ಒಂದು ಕಳಚೋಗ್ಬಿಡುತ್ತೆ. ಅವ್ರ ನಾಲಿಗೆ ಇದಾಗಿತ್ತಲ್ಲ, ಅದು ಓಪನ್ ಮಾತಾಡೋದಕ್ಕೆ ಒಂದು ಅದ್ಭುತ ಅಲ್ಲಿ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಮತ್ತು ಯೇಸು ಕ್ರಿಸ್ತರು ಹೇಳ್ತಾರೆ, ಇದಕ್ಕೆಲ್ಲ ನೀವು ಆಶ್ಚರ್ಯ ಪಡಬೇಡಿ, ಈ ಅದ್ಭುತಗಳು ಮಾಡೋದು ನೀವು ಆಶ್ಚರ್ಯ ಪಡಬೇಡಿ, ನನ್ನನ್ನು ನಂಬುವವರು ನನಗಿಂತ ದೊಡ್ಡ ಅದ್ಭುತ ಕಾರ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ನಂಬಿದ್ದೀವಿ, ನೀವು ನಂಬ್ತಾ ಇದ್ದೀರಾ, ತುಂಬ ಅನೇಕ ಜನರು ನಂಬಿದ್ದಾರೆ ಯೇಸು ಕ್ರಿಸ್ತರನ್ನ. ಹಾಗಾದರೆ ನಾವು ಯೇಸು ಕ್ರಿಸ್ತರಿಗಿಂತ ದೊಡ್ಡ ಅದ್ಭುತ ಕಾರ್ಯ ಮಾಡ್ತೀವಿ ಅಂದರೆ
ಖಂಡಿತ ಮಾಡ್ತೀವಿ. ಯಾಕಂದರೆ ಯೇಸು ಕ್ರಿಸ್ತರು ಹೇಳಿದರೆ, ನನ್ನ ನಂಬುವವನು ನನಗಿಂತ ದೊಡ್ಡ ಕಾರ್ಯಗಳು ಮಾಡ್ತಾರೆ. ಅಂದರೆ ಅಪೊಸ್ತಲರು ಇವರೆಲ್ಲ ಮಾಡಿದ್ರ ಅಂದರೆ ಹೌದು. ಸೊ ಹೇಗೆ ಅಂತ ನೋಡಬೇಕಾದ್ರೆ, ಈ ಜನರಿಗೆ ಸತ್ಯ ಏನು ಅಂತೇಳಿ ಗೊತ್ತಿಲ್ಲ. ದೇವ್ರ ಪ್ಲಾನ್ ಏನು, ದೇವ್ರು ಯಾರು, ಅವ್ರ ಪ್ಲಾನ್ ಏನು, ಯೇಸು ಕ್ರಿಸ್ತರು ಏನಕ್ಕೆ ಭೂಮಿಗೆ ಬಂದರು, ಏನು ಮಾಡ್ತಿದ್ದಾರೆ, ಮುಂದೆ ಏನಾಗುತ್ತೆ, ಎಲ್ಲ ಸತ್ಯಗಳು ಯಾರಿಗೂ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ. ಅಪೊಸ್ತಲರು ಹೋಗ್ಬಿಟ್ಟು ನಿಜವಾಗಿರೋ ಮೆಸ್ಸಿಯ ಇವರೇ, ಇವ್ರು ನಂಬಿದ್ರೆ ನಮ್ಗೆ ರಕ್ಷಣೆ, ಇವ್ರು ನಂಬಿದ್ರೆ ನಮ್ಗೆ ಪರಲೋಕದ ರಕ್ಷಣೆ, ಎಲ್ಲ ಸತ್ಯಗಳನ್ನು ಹೇಳುವಾಗ ಈ ಲೋಕದಲ್ಲಿರುವಂಥ ಜನರೆಲ್ಲ, ಇಸ್ರಾಯೇಲ್ ಜನರೆಲ್ಲ ಕಿವುಡರಾಗ್ಬಿದ್ರು. ಇವ್ರ ಮಾತು ಕೇಳುವಾಗ ಹೌದು ಅಂದರೆ ಅವ್ರು ಯಾರು ಅದು ಕೂತ್ಕೊಂಡು ಅಪೊಸ್ತಲರು ಹೇಳುವಂಥ ಬೋಧನೆನ ಕೇಳುವಾಗ ಅವಾಗ ಕಿವಿಗಳೆಲ್ಲ ಏನಾಗ್ತಾ ಇತ್ತು ಅವ್ರಿಗೆ, ಅವ್ರ ನಂಬಿಕೆ ತೋರಿಸ್ಬೇಕಾಗಿತ್ತು. ಇವರೇನು ಹೇಳ್ತಾರೆ, ಇವ್ರು ಹೇಳೋ ಸತ್ಯ ಇರಬೇಕು ಅಂತೇಳಿ ಅವ್ರ ನಂಬಿಕೆಯಿಂದ ಕೂತ್ಕೊಳ್ಳೋವಾಗ ಅವ್ರ ಬೋಧನೆಗಳು ಕೇಳುವಾಗ ಏನಾಗುತ್ತೆ ಅಂದರೆ ಅವರ ಒಂದು ಕಿವಿಗಳು ಓಪನ್ ಆಗುತ್ತೆ. ಒಂದೇ ಸರಿ ಅಪೊಸ್ತಲ ಪೇತ್ರ ಬೋಧನೆ ಮಾಡಬೇಕಾದ್ರೆ 3,000 ಜನರ ಒಂದೇ ಸರಿ ನಂಬಿ ದೀಕ್ಷಿಸ್ನ ತಗೊಬಿಡ್ತಾರೆ ಇಸ್ರಾಯೇಲ್ ಜನ. ಸೊ ಅವ್ರ ಕಿವಿಗಳು ಓಪನ್ ಆಗೋಯ್ತು. ಆಮೇಲೆ ಅವ್ರ ನಾಲಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಂದರೆ ನಾಲಿಗೆ ಅಂದರೆ ಅವರು ಕೇಳಿದ ತಕ್ಷಣ ತುಂಬ ಖುಷಿಯಾದರು. ಆಮೇಲೆ ಆ ಒಂದು ಎಂಜಿಲ್, ಅವರಲ್ಲಿದ್ದ ಎಂಜಿಲ್ ಅವ್ರ ನಾಲಿಗೆ ಮೇಲೆ ಇಟ್ಟವಾಗ ಅವ್ರಿಗೂ ವಾಸಿ ಅವ್ರ ಬಾಯಿ ಬಂತು. ಅಂದರೆ ಇವರು ಅಪೊಸ್ತಲರಲ್ಲಿದ್ದ ಸತ್ಯಗಳು ಅವ್ರಿಗೆ ಹೇಳ್ಕೊಡುವಾಗ ಕಿವಿ ಓಪನ್ ಆಯಿತು, ಅವ್ರ ನಾಲಿಗೆ ಓಪನ್ ಆಯಿತು. ಅವರು ಹೋಗ್ಬಿಟ್ಟು ಅನೇಕ ಜನರಿಗೆ ಏನು ಮಾಡಿಬಿಟ್ರು, ಸತ್ಯಗಳ ಹೇಳಿ ಅವ್ರ ಕಿವಿಗಳು ಓಪನ್ ಮಾಡಿದ್ರು. ಆವಾಗ ಕಿವಿ ಓಪನ್ ಮಾಡೋದಲ್ಲದೆ ಅವರೆಲ್ಲ ಸತ್ಯಗಳು ಕೇಳಿ ಮತ್ತು ಇತರರಿಗೆ ಹೋಗಿ ಬೋಧನೆ ಮಾಡೋದಕ್ಕೆ ಒಂದು ಆಶೀರ್ವಾದ ಅವ್ರಿಗೆಲ್ಲ ಸಿಕ್ತು, ಅದ್ಭುತಗಳು ನಡೀತು ಅಂದರೆ ಯೇಸು ಕ್ರಿಸ್ತರು ಮಾಡಿದ್ದು ಮಾಂಸಿಕ ಕಿವಿಗಳನ್ನ ಓಪನ್ ಮಾಡಿದ್ರು, ಮಾಂಸದಲ್ಲಿರುವಂಥ ನಾಲಿಗೆ ಓಪನ್ ಮಾಡಿದ್ರು. ಆದರೆ ಅವ್ರ ಶಿಷ್ಯರು ಆತ್ಮಿಕವಾದ ಕಿವಿ, ಸತ್ಯ ಗೊತ್ತಿಲ್ದಿರೋರಿಗೆ ಕಿವಿ, ಸತ್ಯ ಹೇಳ್ಬಿಟ್ಟು ಕಿವಿನ ಓಪನ್ ಮಾಡಿದ್ರು. ಸತ್ಯ ಗೊತ್ತಿಲ್ದಿರೋಂಥ ಸತ್ಯ ಹೇಳ್ಕೊಟ್ಟ ಮೇಲೆ ಅವ್ರ ಮುಖಾಂತರ ಅವರೇ ಹೋಗಿ ಇನ್ನೊಬ್ರಿಗೆ ಸತ್ಯ ಹೇಳ್ಕೊಡೋ ಥರ ಬಾಯಿ ಓಪನ್ ಮಾಡಿದ್ರು. ಅರ್ಥ ಆಯ್ತಾ ಸಹೋದರ? ಅಂದರೆ ಯೇಸು ಕ್ರಿಸ್ತರು ಮಾಡಿದ ಅದ್ಭುತಕ್ಕಿಂತ ದೊಡ್ಡ ಅದ್ಭುತ ಇದಾಯಿತು. ಅವರು ಯೇಸು ಕ್ರಿಸ್ತರು ಮಾಡಿದ್ದು ಮಾಂಸದಲ್ಲಿರುವಂಥ ಅದ್ಭುತಗಳು ಮಾಡಿದರು. ಮಾಂಸಕ್ಕೆ ಕಿವಿ ಕೊಟ್ಟರು, ಮಾಂಸದ ಬಾಯಿ ಕೊಟ್ಟರು. ಆದರೆ ಇವರು ಆತ್ಮಿಕ ಕಿವಿ ಓಪನ್ ಮಾಡುವಂಥ ಒಂದು ವರ, ಅದ್ಭುತ ಶಿಷ್ಯರಿಗೆ ಕೊಟ್ಟರು. ಬಾಯಿ ಓಪನ್ ಮಾಡುವಂಥ ಅದ್ಭುತ ಶಿಷ್ಯರಿಗೆ ಕೊಟ್ಟರು. ಸೊ ಕೇಳುವಂಥ ನಾವು ಗುಡಿನೂ, ನಮಗೂ ಸತ್ಯ ಗೊತ್ತಿರಲಿಲ್ಲ. ನಮಗೂ ಕೆಲವು ಸಹೋದರರು ಬಂದು ನಾವು ಕೇಳುವಾಗ ಪಾಠಗಳು, ಬೈಬಲ್ ಸತ್ಯಗಳು ಈ ಥರ ಇದೆ, ಇಷ್ಟು ದೇವ್ರ ಪ್ಲಾನ್ ಇದೆ, ಈ ಥರ ಒಂದು ಫುಲ್ ಕಂಪ್ಲೀಟ್ ಬೈಬಲ್ ಹೇಳ್ಕೊಡ್ತೀವಿ, ಈ ಥರ ಸತ್ಯ ಇದೆ ಅಂತ ಹೇಳುವಾಗ ನಮ್ಮ ಕಿವಿ ಓಪನ್ ಆಯಿತು. ನಾವು ಸತ್ಯ ತಿಳ್ಕೊಂಡ್ವಿ. ಮತ್ತು ಆ ಸತ್ಯಗಳು ಕೇಳಿದ ಮೇಲೆ ನಮ್ಮ ಗುಡಿ ಬಾಯಿ ಮುಂಚೆ ಗೊತ್ತಿಲ್ಲ, ನಮ್ಗೆ ಸತ್ಯ ಗೊತ್ತಿಲ್ಲ, ಅದಕ್ಕೆ ನಮ್ಗೆ ಎಲ್ಲೂ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇವಾಗ ನಾವು ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಬಾಯಿನೂ ತೆಗೆಯಲ್ಪಟ್ಟಿದೆ. ಸೊ ಅಂದರೆ ಅವರು ಯೇಸು ಕ್ರಿಸ್ತರು ಮಾಡಿದ್ದಕ್ಕಿಂತ ದೊಡ್ಡ ಅದ್ಭುತ ಇವ್ರು ಮಾಡಿದ್ರು. ಇವಾಗ ನಮಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಸತ್ಯ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸತ್ಯ ಗೊತ್ತಾಯಿತು, ಕಿವಿ ಕೇಳಿಸ್ತಾ ಇದೆ. ನಮ್ಗೆ ಮುಂಚೆ ಸತ್ಯ ಮಾತಾಡೋದು ಗೊತ್ತಾಗ್ತಾ ಇರಲಿಲ್ಲ. ನಮಗಿಂತ ಮುಂಚೆ ಇದ್ದ ಸಹೋದರ ಏನು ಮಾಡಿದ್ರು, ಸತ್ಯ ಈ ಥರ ಇದೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಬಾಯಿ ಇವಾಗ ಇತರರಿಗೆ ಹೇಳ್ಕೊಡ್ತಾ ಇದೆ. ಅದೇ ಥರ ನಾವು ಏನು ಮಾಡ್ತೀವಿ, ನಾವು ಸತ್ಯಗಳು ಹೇಳ್ಕೊಡುವಾಗ, ಬೈಬಲಲ್ಲಿರುವಂಥ ಸತ್ಯಗಳು ಹೇಳ್ಕೊಡುವಾಗ ನಿಮ್ಮ ಕಿವಿಗಳೇನಾಗುತ್ತೆ, ತೆರೆಯುತ್ತೆ. ಮತ್ತು ನಿಮ್ಮ ಬಾಯಿನೂ ಸತ್ಯ ಅರ್ಥ ಮಾಡ್ಕೊಂಡ ಮೇಲೆ ಇದೇ ನಿಜವಾಗಿರೋ ಸತ್ಯ, ಇದು ಹೇಳ್ತಾ ಇರೋದಕ್ಕೆ 100% ಕರೆಕ್ಟಾಗಿದೆ, ದೇವ್ರ ಪ್ಲಾನ್ ಇದೆ, ದೇವ್ರ ಯುಗಾಂತರಗಳ ಯೋಚನೆ ಇದೆ, ಎಲ್ಲ ವಿಚಾರಗಳು ಕರೆಕ್ಟಾಗಿ ಹೇಳ್ಕೊಡುವಾಗ ನಿಮ್ಮ ಬಾಯಿ ಗುಡಿ ಓಪನ್ ಆಗಿ ನೀವು ಇತರರಿಗೆ ಏನು ಮಾಡ್ತೀರಾ, ಹೋಗಿ ಸುವಾರ್ತೆನ ಸತ್ಯನ ಹೇಳ್ಕೊಡ್ತೀರಾ. ಅರ್ಥ ಆಯ್ತಾ ಸಹೋದರ? ಅಂದರೆ ಯೇಸು ಕ್ರಿಸ್ತರು ಹೇಳೋಂಥ ಮಾತು ಕರೆಕ್ಟಾಗಿ ನೆರವೇರಿದೆ ನೋಡಿ. ಅವ್ರಿಗಿಂತ ದೊಡ್ಡ ಅದ್ಭುತ ನಾವು ಮಾಡ್ತಾ ಇದ್ದೀವಿ. ಅವ್ರು ಮಾಡಿದ್ದು ಮಾಂಸದ ಕಿವಿ, ಮಾಂಸದ ಬಾಯಿ ಕೊಟ್ಟರು. ನಾವು ಸತ್ಯ ಕೇಳುವಂಥ ಒಂದು ಕಿವಿ ನಾವು ಓಪನ್ ಮಾಡ್ತಾ ಇದ್ದೀವಿ. ಸತ್ಯ ಹೇಳ್ಕೊಡುವಂಥ ಒಂದು ಇದನ್ನು ನಾವು ಸತ್ಯ ಕೊಡುವಾಗ ನೀವು ಆಟೋಮೆಟಿಕ್ ನಿಮ್ಮ ಬಾಯಿ ಓಪನ್ ಆಗಿ ನೀವು ಇತರರಿಗೆ ಹೋಗಿ ಸತ್ಯ ಹೇಳ್ತೀರಾ. ಅಂದರೆ ಯೇಸು ಕ್ರಿಸ್ತರು ನಂಬಿದವ್ರಿಗಿಂತ ಅವ್ರು ನಂಬಿದವರೇ ತುಂಬ ದೊಡ್ಡ ಅದ್ಭುತ ಮಾಡ್ತಾರೆ. ಇದೇ ಮಾಂಸಕ್ಕಿಂತ ಆತ್ಮಿಕವಾಗಿ ಮಾಡೋದೇ ದೊಡ್ಡ ಅದ್ಭುತ ಕಾರ್ಯ ಅನ್ನೋದನ್ನ ನಾವು ನೆರವೇರ್ತೀವಿ. ಅದಕ್ಕೆ ಪ್ರಕಟಣೆಯಲ್ಲಿ ಹೇಳ್ತಾರೆ, ಕಿವಿ ಇಳ್ಳವನು ಕೇಳಲಿ, ಬಾಯಿ ಅರಿದವನು ಬರಲಿ ನಮ್ಮ ಹತ್ರ. ಸೊ ಯಾರಿಗೆ ಸತ್ಯ ತಿಳ್ಕೋಬೇಕು, ನಿತ್ಯ ಜೀವ ಪಡ್ಕೋಬೇಕು ಅಂತ ಆಸೆ ಇರುತ್ತೋ ಅವರು ಸತ್ಯ ಕೇಳೋದಕ್ಕೆ ಬರ್ತಾರೆ ನಮ್ಮ ಹತ್ರ. ಯಾರಿಗೆ ಬಾಯಾರಿಕೆ ಆಗಿರುತ್ತೋ ಅವರು ಬಂದಲಿ. ಏನು, ಜೀವಜಲ ಕ್ರಯವಿಲ್ಲದೆ
ಕುಡೀಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಂದರೆ ನಾವು ಯಾವುದೇ ಒಂದು ಸತ್ಯಗಳು ಹೇಳ್ಕೊಡುವಾಗ ನಾವು ಯಾವುದೇ ಕಾರಣಕ್ಕೂ ಕಾಣಿಕೆ ತಗೊಳ್ಳೋದಿಲ್ಲ. ಯಾಕಂದರೆ ಉಚಿತವಾಗಿ ಹೊಂದಿದ್ರೆ ಉಚಿತವಾಗಿ ಕೊಡಿ. ಸೊ ಕ್ರಯವಿಲ್ಲದೆ ನಾವು ಸತ್ಯ ಕೊಡ್ತೀವಿ. ಬಾಯಾರಿದವರು ಬರಲಿ, ಜೀವಜಲವನ್ನು ಉಚಿತವಾಗಿ ಕೊಡಿ. ಜೀವಜಲ ಅಂದರೆ ಸತ್ಯ ಉಚಿತವಾಗಿ ಇದು ಮಾಡಲಿ. ಅರ್ಥ ಆಯ್ತಾ ಸಹೋದರ? ಕರ್ತರಿಗಿಂತ ನಾವು ಮಾಡ್ತಾ ಇರೋದೇ ತುಂಬ ದೊಡ್ಡ ಅದ್ಭುತ ಕಾರ್ಯ, ಕರ್ತರು ಹೇಳಿರೋ ಥರ. ಅರ್ಥ ಆಯ್ತಾ ಸಹೋದರ? ಸೊ ಈ ಒಂದು ಅದ್ಭುತ ತುಂಬ ವಿಶೇಷವಾಗಿರುವಂಥ ಅದ್ಭುತ. ಬೇರೆ ಅದ್ಭುತಗಳಿಗಿಂತ ಇದು ತುಂಬ ಇದು. ಯಾಕಂದರೆ ಇವ್ರು ಹೆಂಗೆ ಮಾಡ್ತಾರೆ ಇವಾಗ, ಅವ್ರ ನಂಬಿಕೆ ಇಲ್ಲ ಅಂದರೂ ಹೇಗೆ ಅವ್ರ ನಂಬಿಕೆ ಯಾವ ಥರ ತೋರಿಸ್ತಾರೆ, ಇವ್ರು ಅದನ್ನು ಯಾವ ಥರ ಸಾಲ್ವ್ ಮಾಡ್ತಾರೆ ಅಂತೇಳಿ ತುಂಬ ಎದುರು ನೋಡ್ತಾ ಇರಬೇಕಾದ್ರೆ ಈ ಥರ ಮಾಡೋವಾಗ ತುಂಬ ಅತ್ಯಾಶ್ಚರ್ಯಪಟ್ರಂತೆ. ಅರ್ಥ ಆಯ್ತಾ ಸಹೋದರ? ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸತ್ಯಗಳನ್ನು ತಿಳ್ಕೊಳ್ಳೋಣ. ಯೇಸು ಕ್ರಿಸ್ತರು ಮಾಡಿರುವಂಥ ಇನ್ನೂ 36 ಅದ್ಭುತ ಕಾರ್ಯಗಳ ಬಗ್ಗೆ ಒಂದೊಂದು ದೇವ್ರ ಚಿತ್ತ ಇದ್ದರೆ ಧ್ಯಾನ ಮಾಡೋಣ. ಸೊ ಸತ್ಯಗಳನ್ನು ತಿಳ್ಕೊಳ್ರಿ. ಯೇಸು ಕ್ರಿಸ್ತರು ಹೇಳಿದರೆ ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಎಲ್ಲ ಸುಳ್ಳುಗಳಿಂದ, ಮೂಢನಂಬಿಕೆಗಳಿಂದ, ಕಂಪ್ಲೀಟ್ ಸುಳ್ಳುಗಳು, ನೀವು ಇಷ್ಟು ವರ್ಷಗಳ ಕಾಲ ಏನೇನು ಬೈಬಲಲ್ಲಿರೋಂಥದ್ದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರೋ, ಏನಿದು ಮರ್ಮವಾಗಿದೆ, ನನಗೆ ರಹಸ್ಯವಾಗಿದೆ ಅಂತಿರ್ತೀರೋ, ಅದೆಲ್ಲ ನಿಮಗೆ ಓಪನ್ ಮಾಡುತ್ತೆ. ಸತ್ಯ ತಿಳಿಯುವಾಗ ಎಲ್ಲ ಸುಳ್ಳುಗಳಿಂದ ಬಿಡುಗಡೆ ಆಗುತ್ತೆ, ಅಜ್ಞಾನದಿಂದ ಬಿಡುಗಡೆ ಆಗುತ್ತೆ, ಸುಳ್ಳಿಂದ ಬಿಡುಗಡೆ ಆಗುತ್ತೆ, ವಂಚನೆಗಳಿಂದ ಬಿಡುಗಡೆ ಆಗುತ್ತೆ. ಕಂಪ್ಲೀಟ್ ಸತ್ಯ ತಿಳ್ಕೊಳ್ಳುವಾಗ ಈ ಸುಳ್ಳಿಂದ ನಮಗೆ ಕಂಪ್ಲೀಟ್ ಬಿಡುಗಡೆ ಸಿಗುತ್ತೆ. ಸೊ ದೇವರು ಈ ಮಾತುಗಳನ್ನು ಕೇಳುವಂಥ ಎಲ್ಲ ಸಹೋದರರಿಗೂ ಆಶೀರ್ವದಿಸಲಿ. ದೇವರು ನಿಮ್ಮೊಂದಿಗೆ ಇರಲಿ. ಇನ್ನು ಹೆಚ್ಚಿನ ಸತ್ಯಗಳನ್ನು ತಿಳ್ಕೊಬೇಕಂದ್ರೆ ಸೊ ನನ್ನ ನಂಬರು 7333771643. ಈ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಕಾಲ್ ಮಾಡಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ ಸಾಕು. ಅದರಲ್ಲೇ ನಿಮಗೆ ಆ ಒಂದು ಕ್ಲಾಸ್ಗಳು ಮಾಡುವಂಥ ಸಮಯ ಮತ್ತು ಸ್ಥಳ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.